ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಂಗಳೂರಿನ ಪುಟ್ಟೇನಹಳ್ಳಿಯಿಂದ ಹೇಮಾದ್ರಿ ಅಂತ ನಮ್ಮನ್ನು ಸಂಪರ್ಕಿಸಿ ತಮ್ಮ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ವಯ 44 ನಡೀತಾ ಇದೆ. ಜೀವನದಲ್ಲಿ ನೆಮ್ಮದಿ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕಾರಣ, ಯಜಮಾನರು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಮಾಡುತ್ತಾರೆ. ಈ ಒಂದು ಕಾರಣದಿಂದ ಖುದ್ದಾಗಿ ಹೇಮಾದ್ರಿ ಅವರು ಯಜಮಾನರಿಗೆ ಡೈವರ್ಸ್ ಕೊಟ್ಟು ದೂರ ಆಗಿರುತ್ತಾರೆ. ಆ್ಯಂಡ್ ಈಕೆಯ ಬಯಕೆ ನೋಡಿ, ಒಬ್ಬರ ಜೊತೆಗೆ ಗುಪ್ತವಾಗಿ ಸಂಬಂಧ ಬೆಳೆಸಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇವರ ಹತ್ತಿರ ಮರ್ಸಿಡೀಸ್ ಬೆಂಜ್ ಬಿ ಕ್ಲಾಸ್ ಎಲೆಕ್ಟ್ರಿಕ್ ಒಂದು ಕಾರ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ನೀವು ಇಷ್ಟ ಆಗಿದ್ರೆ ಇದೇ ಕಾರಲ್ಲಿ ಬಂದು ಭೇಟಿ ಕೂಡ ಆಗುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಇವಳ ಪ್ರಸ್ತುತ ಜೀವನ ನೋಡಿ ಸ್ನೇಹಿತರೆ, ಈ ರೀತಿಯಾಗಿರುತ್ತೆ. ಯಜಮಾನರು ಪ್ರತಿದಿನ ಕುಡಿದು ಜಗಳ ಆಡುತ್ತಾರೆ. ಸರಿಯಾಗಿ ಊಟ ಕೂಡ ಮಾಡೋದಿಲ್ಲ ಎಂದು ಹೇಳಿದ್ದಾರೆ. ದೇಹದಲ್ಲಿ ಶಕ್ತಿ ಇಲ್ಲದ ಕಾರಣ ಅವರಿಗೆ ಬಯಕೆ ಕೂಡ ಆಗೋದಿಲ್ಲ. ಅದಕ್ಕೆ ಸ್ನೇಹಿತರೆ ತನ್ನ ಪ್ರೊಫೈಲ್ ಶೇರ್ ಮಾಡಿಕೊಳ್ಳಲು ನಿರ್ಧರಿಸಿದ್ದಾರೆ. ಇವಳು ಸ್ನೇಹಿತರೆ ಇವಾಗ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಯಜಮಾನರಿಗೆ ಡೈವರ್ಸ್ ಕೊಡಲು ಆಗೋದಿಲ್ಲ, ಅದಕ್ಕೆ ಗುಪ್ತವಾಗಿ ಸಂಬಂಧ ಬೆಳೆಸಲು ನಿರ್ಧರಿಸಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನನ್ನ ಬಳಿ ಇರುವ ಕಾರಲ್ಲಿ ಬಂದು ಭೇಟಿಯಾಗುತ್ತೇನೆ, ಆದರೆ ನೀವು ನನ್ನ ಊರಿನ ಸಮೀಪದವರಾಗಿರಬೇಕು ಎಂದು ಒಂದು ಕಂಡೀಷನ್ ಹೇಳಿದ್ದಾರೆ. ಒಂದು ವೇಳೆ ಸ್ನೇಹಿತರೆ ನೀವು 100 ಕಿಲೋಮೀಟರ್ ಒಳಗಡೆ ಇದ್ದರೆ ಇವಳ ಹತ್ತಿರ ಇರತಕ್ಕಂಥ ಮರ್ಸಿಡೀಸ್ ಬೆಂಜ್ ಬಿ ಕ್ಲಾಸ್ ಎಲೆಕ್ಟ್ರಿಕ್ ಕಾರಲ್ಲಿ ಬಂದು ಭೇಟಿ ಆಗುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಒಂದು ಸಲ ಕಾಮೆಂಟ್ ಮಾಡಿ ಸ್ನೇಹಿತರೆ, ಇಷ್ಟ ಆಗಿದ್ರೆ ಖಂಡಿತ ಇವರು ಸಂಪರ್ಕಿಸುತ್ತಾರೆ. ಇದೇ ಸ್ನೇಹಿತರೆ ಇವರ ಹತ್ತಿರ ಇರತಕ್ಕಂಥ ಮರ್ಸಿಡೀಸ್ ಬೆಂಜ್ ಬಿ ಕ್ಲಾಸ್ ಎಲೆಕ್ಟ್ರಿಕ್ ಕಾರ್ ಆಗಿರುತ್ತೆ. Introduced in the US in December 2013 as 2014 models, the B-Class electric drive was primarily available in state with zero emission. ಈ ಒಂದು ಕಾರ್ ಸ್ನೇಹಿತರೆ 2013ರಲ್ಲಿ ಲಾಂಚ್ ಆಗಿರುತ್ತೆ. and was renamed the B250E. Despite its initial introductions, the model experienced limited sales, leading to its discontinue in 2017. ಇವರು ಸ್ನೇಹಿತರೆ ಈ ಒಂದು ಕಾರ್ 2015ನಲ್ಲಿ ಪರ್ಚೇಸ್ ಮಾಡಿರುತ್ತಾರೆ. ಬಟ್ ಈ ಒಂದು ಕಾರ್ ಸ್ನೇಹಿತರೆ 2017 ನಂತರ ಮಾರ್ಕೆಟಲ್ಲಿ ಬರೋದು ಸ್ಟಾಪ್ ಆಗುತ್ತೆ. As of 2025, the B-Class electric drive is no longer in production, and Mercedes-Benz has shifted focus to newer electric models under its EQ lineup, such as the and which offer improved range. ಇದು ಸ್ನೇಹಿತರೆ ಸ್ವಲ್ಪ ಹಳೆ ಕಾರ್ ಆಗಿರುತ್ತೆ. ಅದಕ್ಕೆ 2025ರಲ್ಲಿ ಈ ಒಂದು ಕಾರ್ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಇವರು ಸ್ನೇಹಿತರೆ ಈ ಒಂದು ಕಾರ್ 2015ರಲ್ಲಿ ಪರ್ಚೇಸ್ ಮಾಡಿರುತ್ತಾರೆ.